ಗೆಳೆಯರೆ, ಒಮ್ಮೆ ಕಲ್ಪನೆ ಮಾಡಿಕೊಳ್ಳಿ, ಟಿಬೆಟ್ನ ಮಂಜುಗಡ್ಡೆಯ ಪರ್ವತಗಳ ಮೇಲಿಂದ ಚೀನಾದ ಅತ್ಯಂತ ದುಬಾರಿ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ J-20 ಸ್ಟೆಲ್ತ್ ಯುದ್ಧ ವಿಮಾನಗಳು ಗರ್ಜಿಸುತ್ತಾ ಟೇಕ್ ಆಫ್ ಆಗ್ತಾವೆ. ಆದರೆ ಆಕಾಶಕ್ಕೆ ಏರುತ್ತಿದ್ದಂತೆಯೇ ಅವುಗಳ ಉಸಿರು ಕಟ್ಟದಂತಾಗ್ತದೆ. ಹೌದು, ಜಗತ್ತಿನ ಎದುರು ತಾನು ಅಜಯ್ ಅಂತ ಬಿಂಬಿಸಿಕೊಳ್ಳುವ ಚೀನಾದ ಈ ಸೂಪರ್ ಜೆಟ್ಗಳ ಅತಿ ದೊಡ್ಡ ದೌರ್ಬಲ್ಯವನ್ನು ಭಾರತೀಯ ವಾಯುಸೇನೆ ಯಾವತ್ತೋ ಡಿಕೋಡ್ ಮಾಡಿದೆ. ಶತ್ರುಗಳ ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ ಕೊಚ್ಚಿಕೊಳ್ಳುವ ಚೀನಾದ J-20 ಕಣ್ಣು ತೆರೆಯುವಷ್ಟರಲ್ಲಿ ಭಾರತದ ರಾಫೆಲ್ ಯುದ್ಧ ವಿಮಾನದ ಎದುರು ಬಂದ್ರೆ ಏನಾಗಬಹುದು? ರಾಫೆಲ್ನಲ್ಲಿರುವ ಆ ಒಂದು ರಹಸ್ಯ ತಂತ್ರಜ್ಞಾನ ಈ ಚೀನಾದ ಕಮಾಂಡರ್ಗಳ ನಿದ್ದೆಗಿಡಿಸುವುದು ಯಾಕೆ? ಸೊ ಗೆಳೆಯರೆ, ಇವತ್ತು ನಾವು ಈ ಚೀನಾ ಮುಚ್ಚಿಡಲು ಪ್ರಯತ್ನಿಸುತ್ತಿರುವ ಸತ್ಯವನ್ನು, ಅದರ ಫೇಕ್ ಸ್ಟೆಲ್ತ್ ಅಸಲಿಯತ್ತನ್ನು ಬಿಚ್ಚಿಡಲಿದ್ದೇವೆ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ಸುಖೋಯ್ 30 MKI ಮತ್ತು ರಾಫೆಲ್ನ ಜುಗಲ್ಬಂದಿ ಈ ಚೀನಾಗೆ ಹೇಗೆ ಸಿಂಹ ಸ್ವಪ್ನವಾಗಿದೆ ಅನ್ನೋ ರೋಚಕ ಮಾಹಿತಿ ನಿಮ್ಮನ್ನ ಬೆರಗುಗೊಳಿಸುತ್ತದೆ. ಹಾಗೇನೆ ಗೆಳೆಯರೆ, ನಮ್ಮ ವೀರ ಯೋಧರಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೆಯೋದನ್ನ ಮರೆಯದಿರಿ. ಗೆಳೆಯರೆ, ಇತ್ತೀಚೆಗೆ ಬಿಡುಗಡೆಯಾದ ಹೈ ರೆಸಲ್ಯೂಷನ್ ಉಪಗ್ರಹ ಚಿತ್ರಗಳು ಇಡೀ ಪ್ರಪಂಚದ ರಕ್ಷಣಾ ತಜ್ಞರನ್ನ ಬೆಚ್ಚಿ ಬೀಳಿಸಿವೆ. ಯಾಕಂದ್ರೆ ಈ ಚಿತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣುವಂತೆ ಈ ಚೀನಾ ತನ್ನ ಅತ್ಯಾಧುನಿಕ 5th ಜನರೇಷನ್ J-20 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ LAC ಅಂದ್ರೆ ವಾಸ್ತವಿಕ ಗಡಿ ನಿಯಂತ್ರಣ ರೇಖೆಯ ತೀರಾ ಸಮೀಪ ತಂದು ನಿಲ್ಲಿಸಿದೆ. ಕ್ಸಿನ್ಜಿಯಾಂಗ್ ಪ್ರಾಂತ್ಯದ ಹೋಟಾನ್ ವಾಯುನೆಲೆಯಲ್ಲಿ 8 ಮತ್ತು ಟಿಬೆಟ್ನ ದಮ್ಜುಂಗ್ ವಾಯುನೆಲೆಯಲ್ಲಿ 4 J-20 ಜೆಟ್ಗಳನ್ನು ಸಜ್ಜಾಗಿ ನಿಲ್ಲಿಸಲಾಗಿದೆ. ಹಾಗೂ ಇದು ನಿಮಗೆ ಗೊತ್ತಿರಲಿ, ಈ ಹೋಟಾನ್ ವಾಯುನೆಲೆಯು ಭಾರತದ ಅತ್ಯಂತ ಆಯಾಕಟ್ಟಿನ ಸ್ಥಳವಾದ ದೌಲತ್ ಬೇಗ್ ಓಲ್ಡಿಯಿಂದ ಕೇವಲ 245 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ದುಮ್ಜುಂಗ್ ವಾಯುನೆಲೆಯು ಅರುಣಾಚಲ ಪ್ರದೇಶದ ತವಾಂಗ್ನಿಂದ ಕೇವಲ 344 ಕಿಲೋಮೀಟರ್ ಅಂತರದಲ್ಲಿದೆ. ಗೆಳೆಯರೆ, ಧ್ವನಿಗಿಂತ ವೇಗವಾಗಿ ಹಾರುವ ಫೈಟರ್ ಜೆಟ್ಗಳಿಗೆ ಈ ಅಂತರ ಕೇವಲ ಕೆಲವೇ ನಿಮಿಷಗಳ ಹಾರಾಟವಷ್ಟೇ. ಹಾಗಾದ್ರೆ ಈ ಚೀನಾ ತನ್ನ ಅತಿ ರಹಸ್ಯ ಫೈಟರ್ ಜೆಟ್ಗಳನ್ನ ಗಡಿಯ ಇಷ್ಟು ಹತ್ತಿರ ಯಾಕೆ ತರ್ತಾ ಇದೆ? ಇದು ಯಾವುದಾದ್ರೂ ದೊಡ್ಡ ದಾಳಿಯ ಮುನ್ಸೂಚನೆ ಅಥವಾ ಕೇವಲ ಸೈಕಾಲಜಿಕಲ್ ವಾರ್ಫೇರಾ? ಗೆಳೆಯರೆ, ಇದಕ್ಕೆ ಉತ್ತರ ಸ್ಪಷ್ಟವಾಗಿದೆ. ಗಡಿಯಲ್ಲಿ ಭಾರತ ವೇಗವಾಗಿ ನಿರ್ಮಿಸುತ್ತಿರುವ ರಸ್ತೆಗಳು, ಸೇತುವೆಗಳು ಮತ್ತು ಅತ್ಯಾಧುನಿಕ ಮೂಲಸೌಕರ್ಯಗಳನ್ನು ಕಂಡು ಈ ಚೀನಾ ಸಂಪೂರ್ಣವಾಗಿ ಕಂಗೆಟ್ಟಿದೆ. ತನ್ನ ಭಯವನ್ನು ಮುಚ್ಚಿಡುವುದಕ್ಕಾಗಿ ಅದು ಇಂತಹ ಆಕ್ರಮಣಕಾರಿ ಹೆಜ್ಜೆಗಳನ್ನ ಇಡ್ತಾ ಇದೆ. ಗೆಳೆಯರೆ, ಕಾಗದದ ಮೇಲೆ ನೋಡುವುದಾದ್ರೆ ಈ J-20 ಚೀನಾದ ಮೊಟ್ಟ ಮೊದಲ ಸ್ವದೇಶಿ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್. 2011ರಲ್ಲಿ ಮೊದಲ ಹಾರಾಟ ನಡೆಸಿದ ಈ ಜೆಟ್ ಅನ್ನ 2017ರಲ್ಲಿ ಚೀನಾದ ವಾಯುಪಡೆಗೆ ಅಧಿಕೃತವಾಗಿ ಸೇರಿಸಿಕೊಳ್ಳಲಾಯಿತು. ಹಾಗೂ ಇದರಲ್ಲಿ ಇಂಟರ್ನಲ್ ವೆಪನ್ ಬೇ, ವಿಶಿಷ್ಟವಾದ ಕೋನೀಯ ವಿನ್ಯಾಸ ಮತ್ತು ರೆಡಾರ್ ತರಂಗಗಳನ್ನು ಹೀರಿಕೊಳ್ಳುವ ವಿಶೇಷ ಲೇಪನವಿದೆ ಅಂತ ಈ ಚೀನಾ ಹೇಳಿಕೊಳ್ಳುತ್ತದೆ. 21 ಮೀಟರ್ ಉದ್ದವಿರುವ ಈ ಬೃಹತ್ ವಿಮಾನವು 37,000 ಕಿಲೋಗ್ರಾಂಗಳಷ್ಟು ಗರಿಷ್ಠ ಟೇಕ್ ಆಫ್ ತೂಕವನ್ನು ಹೊಂದಿದೆ. ಜೊತೆಗೆ ಇದರಲ್ಲಿ 200 ಕಿಲೋಮೀಟರ್ ವ್ಯಾಪ್ತಿಯ PL-15 ಕ್ಷಿಪಣಿಗಳನ್ನು ಅಳವಡಿಸಲಾಗಿದೆ ಅಂತ ಈ ಡ್ರ್ಯಾಗನ್ ರಾಷ್ಟ್ರ ಜಗತ್ತಿಗೆ ಸಾರಿದೆ. ಹಾಗಾದ್ರೆ ಗೆಳೆಯರೆ, ನಿಜವಾದ ಯುದ್ಧ ಭೂಮಿಯಲ್ಲಿ, ಅದರಲ್ಲೂ ಹಿಮಾಲಯದ ದುರ್ಗಮ ಬೆಟ್ಟಗಳ ಮೇಲೆ ಇವು ಚೀನಾಗೆ ಸಹಾಯ ಮಾಡ್ತಾವ? ಗೆಳೆಯರೆ, ಅಸಲಿ ಕಥೆ ಆರಂಭವಾಗುವುದೇ ಇಲ್ಲೇ. ಲಡಾಖ್ ಮತ್ತು ಟಿಬೆಟ್ನ ಆಕಾಶದಲ್ಲಿ ಹಾರುವಾಗ ಚೀನಾದ ಈ ಅದ್ಭುತ ಯಂತ್ರ ತನ್ನ 50% ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಹಾಗೂ ಇದರ ಹಿಂದಿರುವ ರಹಸ್ಯವೇ ಭೌಗೋಳಿಕ ಅನುಕೂಲ ಮತ್ತು ಭೌತಶಾಸ್ತ್ರದ ನಿಯಮ. ಮಿಲಿಟರಿ ಭಾಷೆಯಲ್ಲಿ ಇದನ್ನ ಹೈ ಆಲ್ಟಿಟ್ಯೂಡ್ ಪೆನಾಲ್ಟಿ ಅಂತ ಕರೆಯುತ್ತಾರೆ. ಗೆಳೆಯರೆ, ಟಿಬೆಟ್ನ ವಾಯುನೆಲೆಗಳು ಸಮುದ್ರದ ಮಟ್ಟದಿಂದ ಬರೋಬ್ಬರಿ 10,000ರಿಂದ 14,000 ಅಡಿಗಳಷ್ಟು ಎತ್ತರದಲ್ಲಿವೆ. ಹಾಗೂ ಇಷ್ಟು ಎತ್ತರದ ಪ್ರದೇಶದಲ್ಲಿ ಏರ್ ಡೆನ್ಸಿಟಿ ಬಹಳ ಕಡಿಮೆ ಇರ್ತದೆ ಮತ್ತು ಆಕ್ಸಿಜನ್ ಕೊರತೆ ತೀವ್ರವಾಗಿರ್ತದೆ. ಆಕ್ಸಿಜನ್ನ ಕೊರತೆಯಿಂದಾಗಿ ಯಾವುದೇ ಜೆಟ್ ಇಂಜಿನ್ಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗೂ ಇದರ ನೇರ ಹೊಡೆತ ಬೀಳುವುದು ಈ J-20 ಮೇಲೆ. ಗಾತ್ರದಲ್ಲಿ ಬಹಳ ಬೃಹತ್ ಆಗಿರುವ J-20 ಪೂರ್ಣ ಪ್ರಮಾಣದ ಇಂಧನ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊತ್ತುಕೊಂಡು ಟಿಬೆಟ್ನಿಂದ ಟೇಕ್ ಆಫ್ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಈ ಚೀನಾ ವಾಯುಪಡೆಯು ಅನಿವಾರ್ಯವಾಗಿ J-20ನ ಇಂಧನವನ್ನು ಕಡಿಮೆ ಮಾಡಬೇಕು ಅಥವಾ ಅದು ಹೊತ್ತೊಯ್ಯುವ ಕ್ಷಿಪಣಿಗಳ ತೂಕವನ್ನ ಇಳಿಸಬೇಕು. ಅಂದ್ರೆ ಯುದ್ಧದ ಸಮಯದಲ್ಲಿ ಜೆಟ್ಗಳು ಆಕಾಶಕ್ಕೆ ಜಿಗಿಯುವಾಗಲೇ ತಮ್ಮ ಅರ್ಧ ಬಲವನ್ನ ಕಳೆದುಕೊಂಡಿರ್ತಾವೆ. ಗೆಳೆಯರೆ, ಇದಕ್ಕೆ ತದ್ವಿರುದ್ಧವಾಗಿ ಭಾರತದ ಪ್ರಮುಖ ವಾಯುನೆಲೆಗಳಾದ ತೇಜ್ಪುರ್, ಹಾಸಿಮಾರಾ, ಬರೇಲಿ ಮತ್ತು ಅಂಬಾಲಾ ಇರುವುದು ಸಮತಟ್ಟಾದ ಮೈದಾನ ಪ್ರದೇಶಗಳಲ್ಲಿ. ಹಾಗೂ ಇಲ್ಲಿ ಗಾಳಿ ಮತ್ತು ಆಕ್ಸಿಜನ್ ಲಭ್ಯತೆ ಬಹಳ ಹೇರಳವಾಗಿದೆ. ಇದರರ್ಥವೇನೆಂದ್ರೆ ಭಾರತೀಯ ವಾಯುಸೇನೆಯ ರಾಫೆಲ್ ಮತ್ತು ಸುಖೋಯ್ 30 MKIಗಳು ತಮ್ಮ ಪೂರ್ಣ ಸಾಮರ್ಥ್ಯದ ಇಂಧನ ಟ್ಯಾಂಕ್ ಮತ್ತು 100% ಶಸ್ತ್ರಾಸ್ತ್ರಗಳೊಂದಿಗೆ ಸಲೀಸಾಗಿ ಟೇಕ್ ಆಫ್ ಮಾಡಬಲ್ಲವು.
ಭಾರತೀಯ ಜೆಟ್ಗಳು ಲಡಾಖ್ ಅಥವಾ ಅರುಣಾಚಲದ ಎತ್ತರಕ್ಕೆ ತಲುಪುವಷ್ಟರಲ್ಲಿ ಅವುಗಳ ಬಳಿ ಶತ್ರುಗಳನ್ನು ಧ್ವಂಸ ಮಾಡಲು ಬೇಕಾದ ಸಂಪೂರ್ಣ ಶಸ್ತ್ರಾಸ್ತ್ರಗಳ ಭಂಡಾರವೇ ಇರ್ತದೆ. ಗೆಳೆಯರೆ, ಚೀನಾ ತನ್ನ ಎಂಜಿನ್ಗಳ ಬಗ್ಗೆ ಎಷ್ಟೇ ಕೊಚ್ಚಿಕೊಂಡ್ರೂ ಪ್ರಕೃತಿಯ ಈ ನಿಯಮವನ್ನು ಮೀರುವುದು ಅಸಾಧ್ಯ. ಗೆಳೆಯರೆ, ಇಲ್ಲಿ ಕೇವಲ ಫಿಸಿಕ್ಸ್ ಅಷ್ಟೇ ಅಲ್ಲ, ಅಸಲಿ ಆಟ ಇರುವುದು ತಂತ್ರಜ್ಞಾನದಲ್ಲಿ. ಯಾಕಂದ್ರೆ J-20ನ ಸ್ಟೆಲ್ತ್ ತಂತ್ರಜ್ಞಾನ ಕೇವಲ ಒಂದು ಫೇಕ್ ನೆರೆಟಿವ್ ಅಂತ ಏವಿಯೇಷನ್ ತಜ್ಞರು ಸಾಬೀತುಪಡಿಸಿದ್ದಾರೆ. ಈ J-20ಯ ಮುಂಭಾಗದಲ್ಲಿ 2 ಸಣ್ಣ ರೆಕ್ಕೆಗಳಿವೆ. ಇವುಗಳನ್ನ ಕೆನಾರ್ಡ್ಸ್ ಅಂತ ಹೇಳಲಾಗ್ತದೆ. ಅಮೆರಿಕಾದ F-22 ರಾಪ್ಟರ್ ಅಥವಾ F-35 ನಂತಹ ಅಪ್ಪಟ 5th ಜನರೇಷನ್ ಜೆಟ್ಗಳು ಈ ಕೆನಾರ್ಡ್ಗಳನ್ನ ಬಳಸುವುದಿಲ್ಲ. ಯಾಕಂದ್ರೆ ವಿಮಾನವು ತಿರುವುಗಳನ್ನು ಪಡೆದಾಗ ಈ ಕೆನಾರ್ಡ್ಗಳು ಶತ್ರು ರೆಡಾರ್ ತರಂಗಗಳನ್ನ ಪ್ರತಿಫಲಿಸುತ್ತವೆ. ಸೊ ಆಗ ವಿಮಾನ ಎಲ್ಲಿದೆ ಅನ್ನೋದು ರೆಡಾರ್ನಲ್ಲಿ ಸ್ಪಷ್ಟವಾಗಿ ಹೊಳೆಯುತ್ತದೆ. ಇದಷ್ಟೇ ಅಲ್ಲದೆ J-20ನ ಇಂಜಿನ್ ಉತ್ಪಾದಿಸುವ ವಿಪರೀತ ಶಾಖವನ್ನು ಆಧುನಿಕ ಸೆನ್ಸಾರ್ಸ್ಗಳು ಮೈಲಿಗಳ ದೂರದಿಂದಲೇ ಹಿಡಿಯಬಲ್ಲವು. ಹಾಗೂ ಇಲ್ಲಿಯೇ ಭಾರತದ ಗೇಮ್ ಚೇಂಜರ್ ರಾಫೆಲ್ ಪ್ರವೇಶವಾಗುವುದು. ರಾಫೆಲ್ 4.5 ಜನರೇಷನ್ ಫೈಟರ್ ಆಗಿದ್ರು ಅದರೊಳಗಿರುವ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಸ್ಪೆಕ್ಟ್ರಾ J-20ಯನ್ನ ಕಂಗಾಲು ಮಾಡ್ತದೆ. ಈ ಚೀನಾದ ಜೆಟ್ ರಾಫೆಲ್ ಅನ್ನು ಹುಡುಕಲು ರೆಡಾರ್ ತರಂಗಗಳನ್ನ ಕಳಿಸಿದ್ರೆ ಸ್ಪೆಕ್ಟ್ರಾ ಆ ತರಂಗಗಳನ್ನ ಹೀರಿಕೊಂಡು ನಕಲಿ ತರಂಗಗಳನ್ನ ವಾಪಸ್ ಕಳಿಸುತ್ತದೆ. ಸೊ ಇದರಿಂದ ಈ ಚೀನಾದ ಪೈಲಟ್ನ ಸ್ಕ್ರೀನ್ ಮೇಲೆ ಒಂದು ರಾಫೆಲ್ ಬದಲಿಗೆ 10 ರಾಫೆಲ್ಗಳು ಕಾಣಿಸಿಕೊಳ್ತಾವೆ. ಹಾಗೂ ಇದನ್ನ ಆಕ್ಟಿವ್ ಕ್ಯಾನ್ಸಲೇಷನ್ ಅಂತ ಹೇಳಲಾಗ್ತದೆ. ಗೆಳೆಯರೆ, J-20 ರಾಫೆಲ್ ಅನ್ನ ಲಾಕ್ ಮಾಡಲಾಗದಿದ್ದಾಗ ರಾಫೆಲ್ ತನ್ನ ಬತ್ತಳಿಕೆಯಿಂದ ಮೀಟಿಯೋರ್ ಕ್ಷಿಪಣಿಯನ್ನ ಬಿಡ್ತದೆ. ರಾಮ್ಜೆಟ್ ತಂತ್ರಜ್ಞಾನ ಹೊಂದಿರುವ ಈ ಕ್ಷಿಪಣಿಯ ನೋ ಎಸ್ಕೇಪ್ ಝೋನ್ ಎಷ್ಟಿದೆ ಅಂದ್ರೆ J-20 ಅದರಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯ. ಹಾಗೇನೆ ಮತ್ತೊಂದೆಡೆ ಭಾರತೀಯ ವಾಯುಪಡೆಯ ಬೆನ್ನೆಲುಬಾಗಿರುವ 750ಕ್ಕೂ ಹೆಚ್ಚು ಸುಖೋಯ್ 30 MKIಗಳ ಪಡೆ ಈ ಚೀನಾಗೆ ಮತ್ತೊಂದು ಸಿಡಿತಲೆ. ಗೆಳೆಯರೆ, ಸುಖೋಯ್ನ ಥ್ರಸ್ಟ್ ವೆಕ್ಟರಿಂಗ್ ಸಾಮರ್ಥ್ಯವು ಡಾಗ್ ಫೈಟ್ ನಲ್ಲಿ ಅತ್ಯಂತ ಸಂಕೀರ್ಣ ಕಸರತ್ತುಗಳನ್ನು ಮಾಡುವುದಕ್ಕಾಗಿ ಅನುವು ಮಾಡಿಕೊಡ್ತದೆ. ಉದ್ದನೆಯ ದೇಹವಿರುವ ಈ J-20ಗೆ ಇಂತಹ ಕಸರತ್ತುಗಳು ಆಗುವುದೇ ಇಲ್ಲ. ಸೊ ಈಗ ಸುಖೋಯ್ಗಳನ್ನ ಸೂಪರ್ 30 ಕಾರ್ಯಕ್ರಮದಡಿ ಮೇಲ್ದರ್ಜೆಗೇರಿಸಲಾಗ್ತಾ ಇದ್ದು ಅತ್ಯಾಧುನಿಕ ಸ್ವದೇಶಿ ಉತ್ತಮ ರೆಡಾರ್ಗಳನ್ನು ಅಳವಡಿಸಲಾಗ್ತಾ ಇದೆ. ಗೆಳೆಯರೆ, ಮುಂಚೂಣಿಯಲ್ಲಿರುವ ರಾಫೆಲ್ ಶತ್ರುವನ್ನ ಟ್ರ್ಯಾಕ್ ಮಾಡಿ ಆ ಡೇಟಾವನ್ನ ಹಿಂದೆಯೇ ಹಾರುತ್ತಿರುವ ಸುಖೋಯ್ಗೆ ರವಾನಿಸುತ್ತದೆ. ಹಾಗೂ ಸುಖೋಯ್ ತನ್ನ ರೆಡಾರ್ ಅನ್ನ ಆನ್ ಮಾಡದೆಯೇ ಆ ಡೇಟಾ ಬಳಸಿ ಬ್ರಹ್ಮೋ ಕ್ಷಿಪಣಿಗಳ ಮಳೆಗೆರೆಯಬಲ್ಲದು. ಹಾಗೂ ಇದೇ ನೆಟ್ವರ್ಕ್ ಸೆಂಟ್ರಿಕ್ ವಾರ್ಫೇರ್. ಗೆಳೆಯರೆ, ಇದು ಆಕಾಶದ ಕಥೆಯಾದ್ರೆ ಭೂಮಿಯ ಮೇಲಿದೆ ಭಾರತದ ಅತಿ ದೊಡ್ಡ ಟ್ರಂಪ್ ಕಾರ್ಡ್ S-400 ಟ್ರಯಂಪ್. S-400 ನಲ್ಲಿರುವ ಕಡಿಮೆ ಆವರ್ತನದ ರೆಡಾರ್ಗಳು ಸ್ಟೆಲ್ತ್ ಏರ್ಕ್ರಾಫ್ಟ್ಗಳನ್ನ ಬಹುದೂರದಲ್ಲಿ ಪತ್ತೆ ಹಚ್ಚಬಲ್ಲವು. ಹಾಗೂ ಇದರ ಕಿಲ್ ಜೋನ್ 400 ಕಿಲೋಮೀಟರ್ ವರೆಗೆ ಹರಡಿಕೊಂಡಿದೆ. ಅಂದ್ರೆ ಚೀನಾದ ಜೆಟ್ಗಳು ತಮ್ಮ ಗಡಿಯೊಳಗೆ ಹಾರುತ್ತಿರುವಾಗಲೇ ಭಾರತದ ಕ್ಷಿಪಣಿಗಳ ಗುರಿಯೊಳಗೆ ಸಿಲುಕಿರ್ತಾವೆ. ಗೆಳೆಯರೆ, ಯುದ್ಧವನ್ನ ಕೇವಲ ಯಂತ್ರಗಳು ನಿರ್ಧರಿಸುವುದಿಲ್ಲ, ಅದನ್ನು ಓಡಿಸುವ ಯೋಧನ ಸ್ಥೈರ್ಯ ನಿರ್ಧರಿಸುತ್ತದೆ. ಇತ್ತೀಚೆಗೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರು ಹಳೆಯ MiG-21 ನಲ್ಲಿ ಅತ್ಯಾಧುನಿಕ F-16 ಅನ್ನ ಹೊಡೆದುಳಿಸಿದ್ದು ತಂತ್ರಜ್ಞಾನದಿಂದಲ್ಲ, ಭಾರತೀಯ ಪೈಲಟ್ಗಳ ರಕ್ತದಲ್ಲಿರುವ ಶೌರ್ಯದಿಂದ. ರೆಡ್ ಫ್ಲಾಗ್ ನಂತಹ ಅಂತಾರಾಷ್ಟ್ರೀಯ ಸಮರಾಭ್ಯಾಸಗಳಲ್ಲಿ ಭಾರತದ ಪೈಲಟ್ಗಳು ಈ ಅಮೆರಿಕ ಮತ್ತು ಫ್ರಾನ್ಸ್ನ ಬೆಸ್ಟ್ ಪೈಲಟ್ಗಳನ್ನ ಸೋಲಿಸಿದ್ದಾರೆ. ಹಾಗೂ ಇದಕ್ಕೆ ತದ್ವಿರುದ್ಧವಾಗಿ ಚೀನಾದ ವಾಯುಪಡೆ 1979 ನಂತರ ಯಾವುದೇ ನೈಜ ಯುದ್ಧವನ್ನ ಕಂಡಿಲ್ಲ. ಅವರ ಪೈಲಟ್ಗಳ ತರಬೇತಿ ಕೇವಲ ಸ್ಕ್ರಿಪ್ಟೆಡ್ ಆಗಿರ್ತದೆ. ಜೊತೆಗೆ ಚೀನಾದ ಒನ್ ಚೈಲ್ಡ್ ಪಾಲಿಸಿಯಿಂದಾಗಿ ಸೇನೆಯಲ್ಲಿರುವ ಯುವಕರು ತಮ್ಮ ತಂದೆ ತಾಯಿಯರ ಏಕೈಕ ಸಂತಾನ. ಆಕಾಶದಲ್ಲಿ G-ಫೋರ್ಸ್ ಒತ್ತಡ ಮತ್ತು ಮಿಸೈಲ್ ಅಲಾರಾಮ್ಗಳು ಒಟ್ಟಿಗೆ ಕಿಚ್ಚುವಾಗ ಪ್ರತಿದಿನ ಸಿಯಾಚಿನ್ನ ಚಳಿಗಾಳಿಯಲ್ಲಿ ಕಾಯುವ ಭಾರತೀಯ ವೀರರ ಎದುರು ಈ ಚೀನಿ ಪೈಲಟ್ ನಿಲ್ಲುವುದಕ್ಕೆ ಸಾಧ್ಯವೇ? ಖಂಡಿತ ಇಲ್ಲ. ಗೆಳೆಯರೆ, ಇವತ್ತಿನ ನವ ಭಾರತ ಹಳೆಯ ತಪ್ಪುಗಳಿಂದ ಪಾಠ ಕಲ್ತಿದೆ. ಇವತ್ತಿಗೆ ಭಾರತದ ಅಬಾಕಸ್ ಮತ್ತು ನೇತ್ರ ವಿಮಾನಗಳು ಹಿಮಾಲಯದ ಗಡಿಯಲ್ಲಿ 24 ಗಂಟೆ ಹದ್ದಿನ ಕಣ್ಣಿಟ್ಟಿವೆ. BRO ದಾಖಲೆ ಸಮಯದಲ್ಲಿ ತುಶುಲ್, ನ್ಯೂಮಾದಂತಹ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ಗಳನ್ನು ಸಿದ್ಧಪಡಿಸಿದೆ. ಹಾಗೂ ಭವಿಷ್ಯಕ್ಕಾಗಿ ಭಾರತ ತನ್ನದೇ ಆದ 5.5 ತಲೆಮಾರಿನ MCAS ಸ್ಟೆಲ್ತ್ ಪ್ರಾಜೆಕ್ಟ್ ಮೇಲೆ ಸಮರೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ. ಹಾಗೂ ತೇಜಸ್ ಮಾರ್ಕ್ 1 ಮೂಲಕ ತನ್ನ ದೇಶೀಯ ಬಲವನ್ನ ಹೆಚ್ಚಿಸುತ್ತಿದೆ. ಗೆಳೆಯರಿ, ಚೀನಾದ J-20 ಕಾಗದದ ಮೇಲೆ ಎಷ್ಟೇ ಭಯಾನಕವಾಗಿ ಕಂಡ್ರು ಆಕಾಶದಲ್ಲಿ ಅಬಾಕಸ್ನ ಕಣ್ಣು, ಭೂಮಿಯ ಮೇಲೆ S-400ನ ಉಕ್ಕಿನ ಕವಚ, ಗಾಳಿಯಲ್ಲಿ ರಾಫೆಲ್ನ ಸ್ಪೆಕ್ಟ್ರಾ ಮ್ಯಾಜಿಕ್, ಸುಖೋಯ್ನ ಅಪ್ರತಿಮ ಶಕ್ತಿ ಮತ್ತು ಮೀಟಿಯೋರ್, ಹಾಗೂ ಬ್ರಹ್ಮೋಸ್ನ ನಿಖರವಾದ ಗುರಿ ಇವೆಲ್ಲವೂ ಸೇರಿ ಚೀನಾಕ್ಕಾಗಿ ಹಣಿದಿರುವ ಮಹಾಚಕ್ರ ವ್ಯೂಹ. ಹಾಗೂ ಇದನ್ನ ಕಂಡ್ರೆ ಚೀನಾದ ವಾರ್ ರೂಮ್ನಲ್ಲಿ ನಡುಕ ಹುಟ್ಟದಿರ್ತದೆ. ಗೆಳೆಯರಿ, ಚೀನಾ ಭಾರತೀಯ ವಾಯುಸೇನೆಯ ಬಳಿ ಅವರ ಪ್ರತಿಯೊಂದು ನಡೆಗೂ ಪ್ರಬಲವಾದ ಕೌಂಟರ್ ಇದೆ ಅನ್ನೋದನ್ನ ಮರೆಯಬಾರದು.
ಸೊ ಗೆಳೆಯರೆ, ಭಾರತದ ಈ ಯುದ್ಧ ತಂತ್ರ ಚೀನಾದ J20 ಅಹಂಕಾರವನ್ನು ಮುರಿಯುವುದಕ್ಕಾಗಿ ಸಾಕಷ್ಟು ಶಕ್ತಿಶಾಲಿಯಾಗಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಪ್ರತಿಯೊಬ್ಬ ಕನ್ನಡಿಗನಿಗೂ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಜೈ ಹಿಂದ್, ಜೈ ಭಾರತ.